ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಸಾನ್ನಿಧ್ಯದಲ್ಲಿ ಹಿಂದಿನಿಂದಲೂ ಸಹ ಬಹಳ ವಿಶೇಷವಾಗಿರುವಂತದ್ದು ಪ್ರದೋಷ ಕಾಲ ಅಂತ ಹೇಳಿ. ಪ್ರದೋಷದಲ್ಲಿ ಯಾವ ಭಕ್ತಾದಿಗಳು ಪಾಲ್ಗೊಂಡು ಇಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಅವ್ರಿಗಿರ್ತಕ್ಕಂಥ ಅಷ್ಟದಾರಿದ್ರ್ಯಗಳು ನಿವಾರಣೆ ಆಗುವಂಥದ್ದು, ಅಷ್ಟೈಶ್ವರ್ಯಗಳು ಸಂಪನ್ನ ಆಗುವಂಥದ್ದು, ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುವಂಥದ್ದು. ಶೀಘ್ರವಾಗಿ ತ್ರಿಮೂರ್ತಿಗಳಲ್ಲೇ ಜಗತ್ತಿಗಾಗ್ಲಿ ಭಕ್ತಾದಿಗಳಿಗಾಗ್ಲಿ ಅನುಗ್ರಹ ಮಾಡ್ತಕ್ಕಂತಹ ವರ ಕೊಡ್ತಕ್ಕಂತ ದೇವ್ರು ಯಾರಾದ್ರೂ ಇದ್ರೆ ಅದು ಶಿವನು ಮಾತ್ರನೇ. ಯಾಕಂದ್ರೆ ಮಾರ್ಕಂಡೇಯನಿಗೆ ಸಾವು ಬಂದಿರತ್ತೆ, ಆದ್ರೆ ಶಿವ ಅಂತ ಕೂಗಿದ ತಕ್ಷಣನೇ ವಿಧಿಯ ಲಿಖಿತವನ್ನೇ ಹಣೆ ಬರಹವನ್ನೇ ಬದಲಾಯಿಸಿ ತನ್ನ ಭಕ್ತನನ್ನ ಕಾಪಾಡಿದಂಥದ್ದು ಶಿವ ಮಾತ್ರನೇ. ಹಾಗಾಗಿ ಶಿವನಲ್ಲಿ ಏನೇ ಕೇಳಿದ್ರು ಸಹ ಶೀಘ್ರವಾಗಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ. ಹಾಗಾಗಿ ಪ್ರದೋಷದಲ್ಲಿ ಬಹಳ ವಿಶೇಷ ಏನು ಅಂದ್ರೆ ಸ್ವಾಮಿ ವಿಷವನ್ನ ಕುಡಿದಂತ ಸಮಯ. ಆ ಸಮಯದಲ್ಲಿ ಆಕಾಶಗಂಗೆ ಶಿವನಿಗೆ ಅಭಿಷೇಕ ಮಾಡ್ತಾಳೆ. ಆ ಅಭಿಷೇಕದ ಸಮಯದಲ್ಲಿ ಬಿದ್ದಂತ ಜಲ ಒಂದೊಂದು ಸಹ ಅಮೃತಕ್ಕೆ ಸಮಾನ ಆಗತ್ತೆ. ಹಾಗಾಗಿ ಈ ಅಮೃತಮಯವಾದಂತ ತೀರ್ಥದಿಂದ ಯಾರೇ ಸ್ನಾನ ಮಾಡಿದ್ರು, ಯಾರಿಗೆ ಮದುವೆಯಾಗಿಲ್ಲ ಅಂಥವ್ರಿಗಿರ್ತಕ್ಕಂತಹ ವಿವಾಹ ಸಂಬಂಧಿತವಾದಂತ ಎಲ್ಲಾ ದೋಷಗಳು ಪರಿಹಾರ ಆಗುವಂಥದ್ದು. ಹಾಗೆ ಮಕ್ಕಳಿಲ್ಲದಂತ ದಂಪತಿಗಳು ಸ್ವಾಮಿಗೆ ಅನ್ನಾಭಿಷೇಕ ಆಗುವಂತದ್ದಾಗತ್ತೆ. ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಆ ಅನ್ನ ಪ್ರಸಾದವನ್ನ ಯಾರು ಮಕ್ಕಳಿಲ್ಲದಂತಹ ದಂಪತಿಗಳು ಸ್ವೀಕಾರ ಮಾಡ್ತಾರೆ ಅವರಿಗೆ ಮಕ್ಕಳಿಲ್ಲದಂತಹ ನೋವು ಅನ್ನುವಂಥದ್ದು ಮರೆಯುವಂತದ್ದಾಗತ್ತೆ. ಶೀಘ್ರವಾಗಿ ಸಂತಾನಪ್ರದವಾದಂತ ಅನುಗ್ರಹಗಳು ಪ್ರಾಪ್ತವಾಗುವಂತದ್ದಾಗತ್ತೆ. ಯಾರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಅಥವಾ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ, ಅಥವಾ ಮನೆ ಕಟ್ಟುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ವಿಫಲ ಆಗ್ತಾ ಇರ್ತಾರೆ, ಅಂಥವ್ರು ಸಾನ್ನಿಧ್ಯದಲ್ಲಿ ಬಂದು ಇಲ್ಲಿ ಹರಕೆಯನ್ನ ಕಟ್ಕೊಳ್ಳೋದ್ರಿಂದ ಅವರಿಗೆ ಖಂಡಿತವಾಗ್ಲೂ 9 ಪ್ರದೋಷ ಅಥವಾ 5 ವಾರಗಳ ಕಾಲ ರಾಹುಕಾಲದಲ್ಲಿ ಬಂದು ಸಾನ್ನಿಧ್ಯದಲ್ಲಿ ಬೆಲ್ಲದ ದೀಪವನ್ನ ಹಚ್ಚೋದ್ರಿಂದ, ಈ ತೀರ್ಥ ಸ್ನಾನ ಮಾಡೋದ್ರಿಂದ ಅವರ ಅಭಿಷ್ಟಗಳೆಲ್ಲ ಖಂಡಿತವಾಗ್ಲೂ ಭಗವಂತ ಶೀಘ್ರವಾಗಿ ಈಡೇರಿಸ್ತಾನೆ ಅಂತ ಹೇಳಿ ಸಾನ್ನಿಧ್ಯದ ವಿಶೇಷ ಆಗಿರತ್ತೆ. ಇದು ದೇವಸ್ಥಾನ ಅಲ್ಲ, ಕ್ಷೇತ್ರ. ಈ ಕ್ಷೇತ್ರ ಕಂಕಣ ಪೂಜೆಗೆ ವಿಶೇಷ ಆಗಿರುವಂತದ್ದು. ಹಾಗಾಗಿ ತುಂಬಾ ಪುರಾತನವಾದಂತ ದೇವಸ್ಥಾನ ಆಗಿರೋದ್ರಿಂದ ಯಾರೇ ಸಾನ್ನಿಧ್ಯಕ್ಕೆ ಬಂದ್ರೂ ಸಹ ಅವ್ರಿಗಿರ್ತಕ್ಕಂತ ಎಲ್ಲಾ ಅಭಿಷ್ಟಗಳನ್ನ ಪರಮಾತ್ಮ ಈಡೇರಿಸ್ತಾ ಇರ್ತಾನೆ. ಅದಕ್ಕೆ ಈ ಸಾನ್ನಿಧ್ಯ ಬಹಳ ವಿಶೇಷ ಆಗಿರುವಂತದ್ದು. ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಸಾನ್ನಿಧ್ಯದಲ್ಲಿ ನಾಡಿ ಜ್ಯೋತಿಷ್ಯ, ಮೇಷನಾಡಿ, ವೃಷಭ ನಾಡಿ, ವಾತನಾಡಿ, ಪಿತ್ತನಾಡಿ ಇವುಗಳನ್ನ ನೋಡಿ ನಿಮ್ಮ ಭವಿಷ್ಯೋತ್ತರ ಮತ್ತೆ ಈಗ ನಡೀತಾ ಇರ್ತಕ್ಕಂಥ ಸ್ಥಿತಿಗತಿಗಳನ್ನ ನೋಡಿ ನಿಮ್ಗೆ ಯಾವ ಗ್ರಹಗತಿಗಳಿಂದ ತೊಂದರೆ ಆಗ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಹೇಳಿ ಸೂಚಿಸುವಂತಹ ಏಕೈಕ ಒಂದು ನಾಡಿ ವಿಶಿಷ್ಟವಾದಂತ ಜ್ಯೋತಿಷ್ಯ ಯಾವ್ದಾದ್ರು ಇದ್ರೆ ಅದು ನಾಡಿ ಜ್ಯೋತಿಷ್ಯ. ಇದು ನಮ್ಮ ಸಾನ್ನಿಧ್ಯದಲ್ಲಿ ಮಾತ್ರ ಹೇಳುವಂಥದ್ದು. ಇದು ಪೂರ್ವಜರಿಂದ ನಮಗ್ ಬಂದಿರುವಂತಹ ವರ. ಬೇರೆ ಎಲ್ಲೋ ಯಾವುದೇ ಶಾಲೆಗೆ ಹೋಗಿ ಕಲಿಯುವಂತದ್ದಾಗ್ಲಿ, ಪಂಚಾಂಗಗಳನ್ನ ಓದಿ ಕಲಿಯುವಂತಹದ್ದಲ್ಲ ಇದು ಜ್ಯೋತಿಷ್ಯ. ಇದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತದ್ದು. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಮಾತ್ರನೇ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ವಿಶೇಷ ಆಗಿರುತ್ತೆ. ಆಕ್ಚುಲಿ ಇದು ನನ್ನ ಸೆಕೆಂಡ್ ವೀಕ್ ಅಂಡ್ ಇಲ್ಲಿ ತುಂಬಾನೇ ಅಂದ್ರೆ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಇದೆ. ಅಂಡ್ ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಫೀಲ್ ಆಗುತ್ತೆ ಒಂಥರ ಲೈಕ್ ಬಾಡಿ ಫುಲ್ ಗೂಸ್ ಬಂಪ್ಸ್ ಬರೋದು, ತುಂಬಾನೇ ಡಿಫ್ರೆಂಟ್ ಫೀಲ್ ಇದೆ. ಬಟ್ ದೇವರಿದ್ದಾರೆ ನಿಜ, ಬಟ್ ಈ ದೇವಸ್ಥಾನದಲ್ಲಿ ತುಂಬಾನೇ ಫೀಲ್ ಆಗುತ್ತೆ ಅದು. ಯಾರಿಗಾದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಇದು ತುಂಬಾ ನಂಬಿಕೆ ಇದೆ. ಇಲ್ಲಿ ಬಂದು ಪ್ರದೋಷ ವ್ರತ ಮಾಡಿದ್ರೆ ಅವ್ರದ್ದು ಮದ್ವೆ ಆಗುತ್ತೆ ಅಂತ. ಪ್ಲೀಸ್ ನೀವು ಬನ್ನಿ ಅಂಡ್ ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಬೆಟರ್ ಇರುತ್ತೆ ನಾನು ಹೇಳೋದ್ಕಿಂತ. ನಮ್ಮ ನಾಡಿ ಭವಿಷ್ಯ ತುಂಬಾ ಚೆನ್ನಾಗಿ ಹೇಳಿದ್ರು. ಲೈಕ್ ಏನೇ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ರು. ನಾವ್ ಹೇಳೋ ಮುಂಚೆನೆ ಅವರೇ ಕರೆಕ್ಟ್ ಆಗಿ ಹೇಳಿದ್ರು. ಸೊ ಹಾಗಾಗಿ ಸರಿಯಾಗಿ ಇತ್ತು, ಚೆನ್ನಾಗಿ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅಂಡ್ ಎಲ್ಲವೂ ಅಲ್ಲಿಂದಾನೇ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಸ್ಕೊಂಡ್ ಬಂದಿರೋದು ನಾವು. ಹಾಗೆ ಹೌದು, ಅದೇ ನಾವ್ ಹೇಳೋ ಮುಂಚೆನೆ ಅವರೇ ಖುದ್ದಾಗಿ ಈ ತರ ಅಂತ ಹೇಳ್ಬೇಕಾದ್ರೆ ಅದು ಸರ್ಪ್ರೈಸಿಂಗ್ ಆಗೇ ಇತ್ತು. ಅಂಡ್ ಅದ್ರಿಂದ ಗೊತ್ತಾಗಿ ಲೈಕ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅದು ಸಹ ಅವರೇ ಹೇಳ್ತಾರೆ. ಹಾಗೆ ಯಾರಿಗಾದ್ರೂ ಆತರ ನಾಡಿ ಭವಿಷ್ಯ ಕೇಳೋದು ಇದ್ರೆ ಮನ್ಸಲ್ಲಿ ಬಂದು ಕೇಳಿ, ನಿಮ್ಗೂ ಸಹ ಒಳ್ಳೇದಾಗುತ್ತೆ. ನಾಡಿ ಶಾಸ್ತ್ರ ಕೇಳಿ ಪೂಜೆ ಮಾಡಿಸಿದ್ದು, ಆಮೇಲೆ ಇಲ್ಲಿ ಬಂದು ಪ್ರದರ್ಶನ ಮಾಡ್ಕೊಡ್ರಿ ಅಂತಂದ್ರು. ಚೆನ್ನಾಗಿದೆ ಸರ್. ಸರ್ ಇಲ್ಲಿ ಕೈ ಹಿಡ್ಕೊಂಡು ಹೇಳ್ತಾರೆ. ಮಾಮೂಲಿ ನಾವೇನು ಹೇಳೋದೇ ಬೇಡ, ಅವ್ರ ಕೈ ಹಿಡಿದ ತಕ್ಷಣ ಅವ್ರಿಗೆ ನಮ್ಮಲ್ಲಿ ಏನೇನಾಗ್ತಿದೆ ಕರೆಕ್ಟ್ ಆಗಿ ಹೇಳಿದ್ರು ನಮಗೆ. ಕರೆಕ್ಟ್ ಆಗಿ ಹೇಳಿದ್ರು, ಅದರಿಂದ ನಮಗೆ ತುಂಬಾ ನಂಬಿಕೆ ಬಂತು. ಸರ್ ತುಂಬಾನೇ ಶಾಕ್ ಆಯ್ತು ನಮಗೆ. ಸರ್ ನಾವ್ ಅವ್ರ ಹತ್ರ ಏನು ಹೇಳ್ಕೊಂಡೇ ಇರ್ಲಿಲ್ಲ. ನಮ್ಮ ನೋಡಿ ಅವರೇ ಹಿಂಗ ಆಗ್ತಿದೆ, ನಿಮ್ಮಲ್ಲಿ ಈ ತರ ಆಗಿದೆ ಅಂತ ಅಂದ್ಮೇಲೆ ನಮಗೂ ಶಾಕ್ ಆಗೇನೆ
ಇಲ್ಲಿ ನಮ್ಗೆ ತುಂಬಾ ಚೆನ್ನಾಗ್ ಬಂತು ಸರ್. ಹಾ ಸರ್, ತುಂಬಾನೇ ಖುಷಿ ಆಯ್ತು. 40 ವರ್ಷ 50 ವರ್ಷ ಆಗದೆ ಇರೋರು ಇಲ್ಲಿಗೆ ಬಂದು ಕಂಕಣ ಪೂಜೆ ಮಾಡಿ ತೀರ್ಥ ಸ್ನಾನ ಮಾಡ್ಕೊಂಡ್ರೆ ಬೇಗ ಮದ್ವೆ ಆಗುತ್ತೆ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸೊ ತೀರ್ಥ ಸ್ನಾನ ಮಾಡಿದಾಗ ನಂಗೇನೋ ಪಾಪ ಎಲ್ಲ ಕಳ್ದೋಯ್ತು ಅನ್ನೋ ತರ ಫೀಲ್ ಇತ್ತು. ಅಂಡ್ ಈ ದೇವಸ್ಥಾನ ತುಂಬಾ ಐ ಥಿಂಕ್ 300 years ಇಂದ ಇದೆ ಅಂತ ಹೇಳಿ ನಾವು ಬಂದಿದ್ವಿ ಈ ದೇವಸ್ಥಾನಕ್ಕೆ. ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗೋದು, ಆಮೇಲೆ ಜಾಬ್ ಯಾರಿಗೆ ಸಿಗ್ತಾ ಇಲ್ಲ ಅವ್ರಿಗೆ ಜಾಬ್ ಆಪರ್ಚುನಿಟಿ. ನಂಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ನಿನ್ನೆ ಬಂದು ಹೋಗಿರೋದು ಅಷ್ಟೇ. ನಂಗೆ ಯಾವ್ದು ಇಂಟರ್ವ್ಯೂ ಕಾಲ್ಸ್ ಇದುವರೆಗೂ ಬಂದಿರಲಿಲ್ಲ, ಬಟ್ ಐ ಗಾಟ್ ಅನ್ ಇಂಟರ್ವ್ಯೂ ಕಾಲ್ ಟುಡೇ ಅಂಡ್ ಐ ವಾಸ್ ರಿಯಲಿ ಹ್ಯಾಪಿ. ಅದಕ್ಕೋಸ್ಕರ ನಾನು ಶಾಸ್ತ್ರ ಹೇಳಿದ್ರು, ನಿಂಗೊಂದು 3 weeks ಅಲ್ಲಿ ಆಫರ್ ಬರುತ್ತೆ, ಇಂಟರ್ವ್ಯೂ ಕಾಲ್ ಬರುತ್ತೆ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ನಂಗೆ ಇವತ್ತು ಇಮೇಲ್ ಬಂತು ಆಕ್ಚುಲಿ ಕಾಲ್ಗೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಗಾಡ್. ಅದು ಕೈ ಹಿಡಿದು ನೋಡ್ತಾರೆ, ಅದು ನಂಗೆ ನಾಲೆಜ್ ಇಲ್ಲ, ಬಟ್ ಅವ್ರಿಗೆ ತಿಳಿದ ಮಟ್ಟಾಗೆ ಇದೆ. ಬಟ್ ನಂಗೆ ಏನ್ ಹೇಳಿದ್ರು ಅದೆಲ್ಲ ಸರಿಯಾಗಿ ಬಂತು. ಹೌದು, ನಾನೇನು ಹೇಳಲೇ ಇಲ್ಲ ಅವ್ರಿಗೆ. ಸೊ ದೇ ಡಿಡ್ ಟೆಲ್ ಮಿ ಎವ್ರಿಥಿಂಗ್. ಮತ್ತೆ ಅದಕ್ಕೆ ಪರಿಹಾರ ಕೂಡ ಅವ್ರು ಹೇಳ್ತಾರೆ. ಪರಿಹಾರ ಹೇಳ್ತಾರೆ, ಬಟ್ ಆದ್ರೂ ಅದಕ್ಕೆ ಒಂದ್ ಸ್ವಲ್ಪ ವೈಯಕ್ತಿಕ ವಿಚಾರಗಳು ಇರುತ್ತೆ ಕೆಲವೊಬ್ಬರಿಗೆ, ಅದು ಇದ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಆದ್ರೂ ಬಂದು ದರ್ಶನ ಮಾಡ್ಕೊಂಡು ಹೋಗೋರ್ಗು ಒಳ್ಳೇದಾಗಿದೆ. ಸೊ ನಾಡಿ ಶಾಸ್ತ್ರ ಕೇಳೋರು ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ನೀವೇ ಏನು ಹೇಳೋದೇ ಬೇಡ, ಅವರೇ ಎಲ್ಲ ಹೇಳ್ತಾರೆ ನಿಮ್ಗೆ. ಸೊ ನಿಮಗೆ ಅರ್ಥ ಆಗುತ್ತೆ ನಿಮ್ ಪಾಸ್ಟ್ ಲೈಫ್ ಏನಿದೆ, ಫ್ಯೂಚರ್ ಏನಾಗುತ್ತೆ ಅದೆಲ್ಲ. ಫ್ಯೂಚರ್ ಆಗುತ್ತೋ ಇಲ್ವೋ ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಅವ್ರು ಹೇಳಿದ್ ನಿಜ ನನಗಂತೂ ಪರ್ಸನಲ್ ಆಗಿ ಆಗಿದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಟೆಂಪಲ್ ಅಂಡ್ ದಿ ಪ್ರೀಸ್ಟ್ ಹಿಯರ್. ಮದ್ವೆ ವಿಶೇಷತೆ ಮತ್ತೆ ದೇವಸ್ಥಾನ ತುಂಬಾ ಪ್ರಾಚೀನ ಕಾಲದಿಂದ ಆದಾಗಿಂದ ಶಿವನ ಮೇಲೆ ನಂಬಿಕೆ. ಮತ್ತೆ ಎಷ್ಟೋ ಜನ ಹುಷಾರಾಗ್ತಿರೋರು ತುಂಬಾ ರಿಕವರ್ ಆಗಿದಾರಂತೆ. ಸೊ ಇವಾಗ ನನ್ಗೂ ಹೆಲ್ತ್ ಇಶ್ಯೂಸ್ ಇದೆ, 3 weeks ಇಂದ ಬರ್ತಾ ಇದೀನಿ, ರಿಕವರ್ ಆಗೋ ನಂಬಿಕೆಯಲ್ಲಿ ಇದೀನಿ. ಸ್ವಲ್ಪ ಬೆಟರ್ ಅನ್ಸುತ್ತೆ. ಇಲ್ಲಿ 9 weeks ಬರಕ್ ಹೇಳಿದಾರೆ, ಇನ್ನೊಂದ್ 6 weeks ಕಂಟಿನ್ಯೂ ಮಾಡೋಣ ಅಂತ ಇದೀನಿ. ಮತ್ತೆ ಇದೇ ನನ್ನ ಪ್ರಕಾರ ಮದ್ವೆ ಆಗದೆ ಇರೋರು ಬಂದು ಒಂದ್ಸರಿ ಸ್ಥಳಕ್ಕೆ ವಿಸಿಟ್ ಕೊಟ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗ ಪಾಸಿಬಿಲಿಟಿ ಇದೆ ಅಂತ ಅನ್ಸುತ್ತೆ. ಸೊ ನಾನು ತಿಳಿದ ಮಟ್ಟಂಗೆ ಯಾರ್ಯಾರಿಗಾಗಿಲ್ಲ ಅವ್ರು ಡೆಫಿನೆಟ್ಲಿ ಒಂದ್ಸತಿ ಬಂದೋಗೋದು ಅವ್ರಿಗೆ ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ. ಸಾಕಷ್ಟು ಜನಕ್ಕೆ ಆಗಿದೆ. ಸೊ ಇಲ್ಲಿ ಬಂದು ಒಂದ್ 9 ಪ್ರದೋಷ ಸ್ನಾನ ಮಾಡೋದ್ರಿಂದ ಎಷ್ಟೋ ಜನ ಕಷ್ಟ ಪಡ್ತಿರೋರಿಗೆ, ತಂದೆ ತಾಯಿಗೆ ನಾನು ಒಂದು ಅನಿಸಿಕೆ, ಅವ್ರ ಮಕ್ಳಿಗೆ ಆಗೋರ್ಗೆ ಬಂದು ಇಲ್ಲಿ ಹೋಗ್ಬೇಕು ಅಂತ ಒಂದ್ ಸಜೆಷನ್ ಕೊಡ್ತೀನಿ ಸರ್. ನಮ್ ಚಿಕ್ಕಮ್ಮ ಎಕ್ಸ್ಪೈರ್ ಆಗಿ 3 months ಆಗಿದೆ ಸರ್. ಸೊ ಅದರಿಂದ ನೋವಿಂದ ಅವಳು ಹೊರಗಡೆ ಬಂದಿರಲ್ಲ ಅಂತ ಇಲ್ಲಿ ಬಂದಾದ್ಮೇಲೆ. ಮತ್ತೆ ದೇವ್ರ ಅನುಗ್ರಹದಿಂದ ಅವಳಿಗೆ ತುಂಬಾ ಒಳ್ಳೆ ಪ್ರಪೋಸಲ್ಸ್ ಬರ್ತಾ ಇದೆ. ನಾವ್ ಹಿಂಗೆ ಅವಳಿಗೆ ಇನ್ನ ಒಂದ್ 6 ವಾರ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಆದಷ್ಟು ಬೇಗ ಅವಳಿಗೆ ಮದ್ವೆ ನಿರ್ಣಯ ಆಗುತ್ತೆ ಅಂತ ನಂಬಿಕೆ ಸರ್ ದೇವ್ರ ಮೇಲೆ. ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ ಅವಳಿಗೆ, ಒಳ್ಳೆ ಪ್ರಪೋಸಲ್ಸ್ ಬರ್ತಾ ಇದೆ ಸರ್. ಸೊ ಅವಳ ಆ ನೋವಿಂದಾನು ಇಲ್ಲಿಂದ ಬಂದ್ಮೇಲೆ ಹೊರಗಡೆ ಬರ್ತಾ ಇರಲ್ಲ ಸರ್. ಖುಷಿ ಆಗ್ತಾ ಇದೆ ಸರ್, ಹಿಂಗೆ ಕಂಟಿನ್ಯೂ ಮಾಡೋಣ ಅಂತದೀವಿ. ಸೊ ನಾನ್ ಹೇಳೋದೇನಂದ್ರೆ, ಯಾರಾದ್ರೂ ತಂದೆ ತಾಯಿ ತುಂಬಾ ಕಷ್ಟ ಪಡ್ತಾ ಇದ್ರೆ ಅವ್ರ ಮಕ್ಳಿಗೋಸ್ಕರ ಇಲ್ಲಿ ಬಂದ್ ಒಂದ್ ಕಡೆ ಒಂದ್ಸಲ ಭೇಟಿ ಕೊಡೋದ್ರಿಂದ ಅವ್ರ ಮನ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ಸರ್. ನಂದು ಮದ್ವೆ ಪ್ರಪೋಸಲ್ಸ್ ಬರ್ತಾ ಇದೆ, ನನಗೆ ಪ್ರಪೋಸಲ್ಸ್ ಬರ್ತಾ ಇದೆ ಸರ್, ಎಲ್ಲ ಒಳ್ಳೆ ಕಡೆ ಬರ್ತಾ ಇದೆ. ಕೇಳ್ಬೇಕು ಅನ್ಕೊಂಡ್ ಬಂದಿರ್ತೀವೋ ಅದನ್ನೇ ಹೇಳಿದ್ರು. ಅದ್ರ ಜೊತೆಗೆ ಅದಾಗತ್ತೋ ಇಲ್ವೋ ಕೆಲಸ ಅದನ್ನು ಹೇಳ್ತಾರೆ. ಹಾ ಸತ್ಯ ಅನ್ಸಿದೆ ನಂಗದು. ನಾಡಿ ಭವಿಷ್ಯ ಚೆನ್ನಾಗೇ ಹೇಳ್ತಾರೆ, ಬಟ್ ಅವ್ರು ಅದನ್ನ ಯಾವ ತರ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾನು ಪ್ರದೋಷ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು, ನಾನು ಮುಗಿಸ್ಕೊಂಡಿರ್ಲಿಲ್ಲ, ಬಟ್ ಇವಾಗ ಮಾಡ್ಕೊತಾ ಇದ್ದೀನಿ. ಮುಂದೆ ಯಾರೆಲ್ಲ ಬರ್ತಾರೋ ಅವರಿಗೆಲ್ಲ ಇನ್ನ ಚೆನ್ನಾಗತ್ತೆ, ಪಾಸಿಟಿವ್ ವೈಬ್ಸ್ ಇದೆ. ಥ್ಯಾಂಕ್ ಯು. ನಾಡಿ ಭವಿಷ್ಯ ಕೇಳಿರೋದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳಿದ್ರು, ನಮಗೂ ಇಷ್ಟ ಆಯ್ತು. ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದ್ವಿ ನಾವು. ಈಗ ಚೆನ್ನಾಗ್ ಆಗ್ತಾ ಇದೆ. ಇನ್ನೊಂದ್ 4 ಪ್ರದರ್ಶನ ಇದೆ, ಅಷ್ಟ್ರಲ್ಲಿ ಮತ್ತೇನ್ ಸೂಚನೆ ಇದೆ, ಒಳ್ಳೇದಾದ್ರೆ ಸಾಕು. ನನಗೆ ರೀಸೆಂಟ್ ಆಗಿ ಕೂಡ ಒಂದು ಸೀರಿಯಲ್ ಮುಗಿದ್ಮೇಲೆ ಇನ್ನೊಂದು ಸೀರಿಯಲ್ ಮಾಡಕ್ಕೆ ತುಂಬಾ ಟೈಮ್ ಹಿಡಿತು ನನಗೆ. ಸೊ ಆಗ ನಾನು ತುಂಬಾ ಸತಿ ಬರ್ತಿದ್ದೆ ಇಲ್ಲಿ, ಬಟ್ ತೀರ್ಥ ಸ್ನಾನ ಎಲ್ಲ ಮಾಡಿರ್ಲಿಲ್ಲ. ಬಟ್ ತುಂಬಾ ಸಲ ದೇವಸ್ಥಾನಕ್ಕೆ ಬರ್ತಿದ್ದೆ, ದಟ್ ನನ್ಗೆ ಇನ್ನೊಂದು ಪ್ರಾಜೆಕ್ಟ್ ಬೇಗ ಸಿಗ್ಬೇಕು ಅಂತ. ಸೊ ಬಂದಿರೋದ್ರಿಂದ ಬೇರೆ ಪ್ರಾಜೆಕ್ಟ್ ಕೂಡ ಸಿಕ್ತು ನನಗೆ. ಬಟ್ ಇವಾಗ ಅದು ಕೂಡ ಎಂಡ್ ಆಗಿದೆ, ಅಂದ್ರೆ ಅದಾಯ್ತು. ಒಂದ್ ವರ್ಷ ಬಂತು, ಒಂದೂವರೆ ವರ್ಷ ಬಂತು. ಬಟ್ ಇವಾಗ ಇನ್ನ ದೊಡ್ಡ ಆಪರ್ಚುನಿಟಿಗೋಸ್ಕರ ಅನ್ಕೊಂಡು ಬಂದಿದ್ದೀನಿ. ಜೋಡಿ ಹಕ್ಕಿ ಜಿ ಪವರ್ ಅಲ್ಲಿ ಬರ್ತೀವಿ. ಡೈರೆಕ್ಟ್ ಆಗಿ ಬಂದ್ವಿ. 9 ವಾರ ಅವ್ರಮ್ಮ ನಾನು ಇಬ್ರು ತೀರ್ಥ ಸ್ನಾನ ಮಾಡ್ಬಿಟ್ಟು. ಹೌದು, ನನ್ ಮಗನ್ಗೆ ಆಪರೇಷನ್ ಮಾಡ್ಬೇಕು ಅಂದಿದ್ರು, ಬೆನ್ನು ಆಪರೇಷನ್. ಅವನ್ಗೆ ನಾನು ದೇವ್ರ ಹತ್ರ ಹರಕೆ ಮಾಡ್ಕೊಂಡಪ್ಪ, ಆಪರೇಷನ್ ಬೇಡ, ಚಿಕ್ಕ ವಯಸ್ಸಿಗೆ
18 ವರ್ಷ ಅಷ್ಟೇ, ಇವಾಗ ಆಪರೇಷನ್ ಆದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಮಾರನೇ ದಿನನೇ ನಮ್ಗೆ ಇಲ್ಲಿ ಇನ್ನು ಮತ್ತೆ 9 ವಾರ ಬರ್ತೀನಿ, ನನ್ಗೆ ಒಳ್ಳೇದ್ ಮಾಡಪ್ಪ, ಅವ್ನಿಗೇನು ಆಪರೇಷನ್ ಇಲ್ದಿರಾಗ್ಲಿ ಅಂದ್ರೆ ಹಂಗೆ ಇದಾಯ್ತು. ಎಲ್ಲ ಸಾಲ ಎಲ್ಲ ತೀರ್ಸಿ ಎಲ್ಲ ಏನಿಲ್ಲ, ಸಾಲ ಇಲ್ಲ ಚೆನ್ನಾಗಿತ್ತು ಅದು ತೀರ್ಸಾಕಿದ್ದೀನಿ, ಕೊಟ್ಟು ದೇವ್ರು ಕೊಟ್ಟಿದ್ದೀನಿ. ಇಲ್ಲ ಮೊದಲು ಸಾಲ ಇತ್ತು, ಇಲ್ಲಿ ಬಂದ ಮೇಲೆ ಸಾಲ ತೀರೋಯ್ತು ಸರ್. ನನ್ನ ಪ್ರಾಬ್ಲಮ್ ಇಲ್ಲ, ದುಡ್ಡು ಆಟೋಮೆಟಿಕ್ ದುಡ್ಡು ಬರ್ತಾನೆ ಇರುತ್ತೆ ನನಗೆ. ದೇವರು ಪರಮೇಶ್ವರನ ಶಿವನು ಕೊಡ್ತಾ ಇದ್ದೇನೆ, ನಂಗೆ ಅದು ಸಾಕು ಸ್ವಾಮಿ, ಅದು ಸಾಕು. ಚೆನ್ನಾಗಿದೆ, ನಾನು ಅಂದ್ಕೊಂಡಿಲ್ಲ. ಅಂದರೆ ಬಂದ ಮೇಲೆ ನನಗೆ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಚೆನ್ನಾಗಿ ನೆಮ್ಮದಿಯಾಗಿ ದೇವ್ರು ಒಳ್ಳೇದು ಬುದ್ಧಿ ಕೊಟ್ಟವನೆ. ನನ್ನ ಬೆಳೆ ಗೆಲೆ ಚೆನ್ನಾಗಿ ಆಗ್ತೈತೆ, ರೇಟು ಸಿಗ್ತೈತೆ. ಸಾಲ ಇತ್ತು ಒಂದು 5-6 ಲಕ್ಷ, ಒಂದು 5 ಸಲ ಬಂದ ಮೇಲೆ ನನಗೆ ಕ್ಲಿಯರ್, ಎಲ್ಲ ಸಾಲ ಎಲ್ಲ ಆಟೋಮೆಟಿಕ್ಕೆ ಬೆಳೆನೂ ಚೆನ್ನಾಗಾಯಿತು, ಸಾಲನೂ ತೀರೋಯ್ತು ನನಗೆ. ಇದು ನಾನು ತಿಂಗಳ ಬರ್ತಾನೆ ಇರ್ತೀನಿ ಇಲ್ಲಿಗೆ. ಖುಷಿಯಾಗಿ ಆರಾಮಾಗಿ ಬಂದು ಬರ್ತೀನಿ ನೋಡ್ಕೊ. ಷಟ್ಪದಿಗಳಿಗೆ 7ನೇ ನಮಸ್ಕಾರವು, ಸಪ್ತಸಾಗರಗಳಿಗೆ 9ನೇ ನಮಸ್ಕಾರವು, ನವಗ್ರಹಗಳಿಗೆ ಮಂಗಲಂ ನಿನ್ನ ಧಾಮ ಮಂಗಲಂ ನೀನೇ. नमस्ते ऋषभशोभाय श्वेतवर्णस्वरूपिणे तीक्ष्णाशुंभाय तुंगाय वेषमाधाय नंभुने ओम नमो. नमस्कार ಮಾಡಿಕೊಳ್ಳಿ. ओम पृथ्वीनाथी च धीमहि तन्नो भूदेवी प्रचोदयात्. ಎಲ್ಲರೂ ಕೂತ್ಕೊಳ್ಳಿ. ಆತ್ಮಾರ್ಥದಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ದೇಹ, ಆತ್ಮ, ಸ್ಥಳ, ಭಗವಂತನಿಗೆ ಉಪಯೋಗಿಸಿದಂತಹ ಎಲ್ಲ ಮಂಗಳ ದ್ರವ್ಯಗಳು ಪರಿಪೂರ್ಣವಾಗಿ ಶುದ್ಧವಾಗಿ. ಓಂ ಗಣಪಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಾಸಮಾಚಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ೇಶ್ವರಿ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ನಿಲಯೇ ಸರ್ವದಾಸ್ತೆ ಭವತಾಂ ಶುಕಧನ್ಯಸ್ತೆ ಪುರುಷಃ याशते हस्तरिषवपराता भगवो वप सहस्राक्षशते सुदे विशेर्यशल्यानामुकाभिषोनः सुमना भव विद्यन्दकपर्तिनो विशद्यो भानभागुङ्कृत अमेषन्नस्येषव आपुनस्य निषेवतिः यावे हेकिरमीरिष्टप्रहस्ते भूवन्तये वायुवस्वतायोसदीनां पतये नमो गोधाय कन्नयते पत्नीनां पतये नमो नमस्कृतेताय पतये नमः नमः समानाय निध्यानां पतये नमो नमस्कृताय संवेष्टमो नमः तक्षभ्यो नकाले दष्टमो नमो नमः कुलाले दष्टर्माले दष्टमो नमो नमो भुज्यस्तेभ्यो विशाले दष्टमो नमो जगद्भाद जगद्भक्तमो नमो नमो भगवद्भक्तमो नमो रुद्राय नमः शर्वाय च पशुपतिने चक्षुषणे नमः सहस्राक्षाय च शतधन्वने च नमो गिरिशाय च विदिशिताय च नमो नीलशितमाय च मनोन्याय च दीप्त्याय च नमो ज्येष्ठाय च कनिष्ठाय च नमः पूर्णगणाय सुरपन्तसेनाः परिणो रुद्रस्य हेतुर्प्रणक्तपरिषेदस्य राजनवायोः अवस्थिरामगोचमे श्रीरञ्जमे लक्ष्मणपञ्चमे पञ्चमे नामपञ्चमे दीर्घापञ्चमे दीर्घाय पञ्चमे
पंचमे सुगंचमे त्रिगंचमे सुसातमे सुगंचमे ऊर्ध्वमे धूम्राक्षमे ग्राम्याष्टमे वशारण्याष्टेज्ञेन कल्पन्ताम् वित्तष्टमे वित्तिष्टमे भूतष्टमे भूतिष्टमे वसुष्टमे वसुतिष्टमे अनिष्टमे इंद्रष्टमे सोमष्टमे इंद्रष्टमे सविताष्टमे इंद्रष्टमे इंद्रष्टमे भूताष्टमे इंद्रष्टमे बृहस्पतिष्टमे इंद्रकल्पताम् यावो यज्ञे अजन्ते